ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನನ್ನ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಕಳೆದ ವಿಡಿಯೋಲಿ ನನ್ನ ಗಾಡಿ ಅನ್ವೀಲ್ ಹೆಂಗೆ ಆಯಿತು, ಆಮೇಲೆ ಪೂಜೆ ಎಲ್ಲ ಏನು ಮಾಡಿದ್ವಿ ಅಂತ ಅಂದ್ಕೊಂಡು ನೋಡ್ಕೊಂಡಿದ್ವಿ. ಸೊ ಆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮ್ಮೆಲ್ಲರಿಗೂ ನನ್ನ ಗಾಡಿ ಫುಲ್ ಕಂಪ್ಲೀಟಾಗಿ ರಿಸ್ಟೋರೇಷನ್ ಮಾಡಿರೋದು. ಸೊ ನಾನು ರಿಸ್ಟೋರೇಷನಲ್ಲಿ ಏನೇನು ಮಾಡಿದೆ, ಸೊ ಅದು ಏನೇನು ಚೇಂಜಸ್ ಮಾಡಿದ್ದೀನಿ ಅಥವಾ ಯಾವುದನ್ನು ಹಳೇದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತಂದಿದ್ದೆ. ಸೊ ಈ ವಿಡಿಯೋ ಅದ್ರ ಬಗ್ಗೆ ಇರುತ್ತೆ. ಕಮಾನ್, ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ದ ಟಾಪಿಕ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ಅಪ್ಗ್ರೇಡ್ ಮಾಡಿದ್ದೀನಿ ಅಂತ ಹೇಳೋದನ್ನ 3 ಪಾರ್ಟ್ಸಲ್ಲಿ ಹೇಳ್ತೀನಿ. ಹೆಂಗೆ ಅಂತಂದರೆ, ಒಂದು ನಾನೇ ಮಾಡ್ಕೊಂಡಿರೋಂಥ ಕೆಲಸ, ಇನ್ನೊಂದು ನನ್ನ ಕೈಯಲ್ಲಿ ಮಾಡೋಕ್ಕಾಗದೆ ಬೇರೆಯವ್ರ ಹತ್ರ ಮಾಡಿರೋ ಕೆಲಸ, ಇನ್ನೊಂದು ನಾನು ಏನು ಪಾರ್ಟ್ಸ್ ಹಾಕ್ಸಿದ್ದೀನಿ ಅಂತ ಅಂದ್ಕೊಂಡು. ಸೊ ಅದ್ರ ಬಗ್ಗೆ ಈ ಥರ 3 ಡಿವಿಷನ್ ಆಗಿ ಮಾಡಿಬಿಟ್ಟು ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹೋಗೋಣ. ಫಸ್ಟು ನಾನು ಏನೇನು ಕೆಲಸ ಮಾಡಿದೆ ಅಂತ ಅಂದ್ಕೊಂಡು ಇದರಲ್ಲಿ ನೋಡೋದಾಯಿತು ಅಂತಂದರೆ, ಸೊ ನಿಮಗೆ ಈ ಸಿಲ್ವರ್ ಐಟಮ್ಗಳು ಕಾಣಿಸ್ತಾ ಇದ್ವಲ್ಲ, ಸೊ ಈ ಸಿಲ್ವರ್ ಐಟಮು, ಆಮೇಲೆ ಈ ಚಾಸಿ, ಆಮೇಲೆ ನಿಮಗೆ ಈ ಬ್ಲ್ಯಾಕ್ ಐಟಮ್ಗಳೆಲ್ಲ ಏನೇನಿದೆಯಲ್ಲ, ಸೊ ಇದಿಷ್ಟನ್ನು ನಾನೇ ಕಂಪ್ಲೀಟಾಗಿ ಪೇಂಟ್ ಮಾಡಿರೋದು. ಸೊ ಅದನ್ನು ಹೆಂಗೆ ಅಂತಂದರೆ, ಇವಾಗ ನೋಡಿ ನಿಮ್ಗೆ ಅದ್ರದ್ದೊಂದು ಸಣ್ಣ ತುಣುಕು ಹಾಕಿದ್ದೀನಿ. ಸೊ ಈ ಥರ ನಾನು ಗಾಡಿನ ಫುಲ್ ಎಲ್ಲ ತೆಗೆದುಬಿಟ್ಟು, ಆಮೇಲೆ ನೋಡಿ ಈ ಥರ ಎಲ್ಲ ಪೇಂಟಿಂಗ್ ಎಲ್ಲ ಅದರದ್ದು ಕಂಪ್ಲೀಟಾಗಿ ಮುಂಚೆ ಇರೋ ಪೇಂಟ್ನೆಲ್ಲ ರಿಮೂವ್ ಮಾಡಿಬಿಟ್ಟು, ಇದ್ರ ಮೇಲೆ ನಿಮ್ಗೊಂದು ಬೇಸ್ ಕೋಟ್ ಹಾಕ್ಬಿಟ್ಟು, ಬೇಸ್ ಕೋಟ್ ಮೇಲೆ ನಾನು ಬ್ಲ್ಯಾಕು ಅಥವಾ ಸಿಲ್ವರ್ ಕಲರ್ನ ಸೊ ಈ ಥರ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಇವಾಗ ಸಿಲ್ವರ್ ಕೋಟಿಂಗು ಹಂಗೆ ಗ್ಲಾಸಿ ಬರಲ್ಲ. ಸೊ ಹಂಗಾಗ್ಬಿಟ್ಟು ಅದ್ರ ಮೇಲೆ ಒಂದು ಕ್ಲಿಯರ್ ಕೋಟ್ ಮಾಡಬೇಕಾಗತ್ತೆ. ಸೊ ಆ ಕ್ಲಿಯರ್ ಕೋಟ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಇದರಲ್ಲೆಲ್ಲ ನೀವು ನೋಡ್ಬೋದು, ನಾನು ಈ ಥರ ಈ ಒಂದು ಕಂಪ್ಲೀಟಾಗಿ ಸಿಲ್ವರ್ ಐಟಮು ಮತ್ತು ಬ್ಲ್ಯಾಕ್ ಐಟಮ್ನ ನಾನೇ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸೊ ಹಂಗಾಗಿ ಇದು ನನ್ನ ಕೈಯಲ್ಲಿ ಮಾಡೋಕ್ಕಾಗುವಂಥದ್ದು. ಸೊ ಇದನ್ನು ನಾನೇ ಮಾಡಿಬಿಟ್ಟೆ. ಆಮೇಲೆ ಫುಲ್ ಕಂಪ್ಲೀಟಾಗಿ ಗಾಡಿನ ಸ್ಟ್ರಿಪ್ ಡೌನ್ ಮಾಡಿದ್ದು ನಾನೇ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನು ಸಪ್ರೇಟಾಗಿ ಆ ಇಂಜಿನೆಲ್ಲ ಹೆಂಗೆ ತೆಗೆದೆ ಮಾಡಿದೆ ಅಂತ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಬಟ್ ಇದೊಂದು ಗ್ಲಿಮ್ಸ್ ಹಾಕಿದ್ದೀನಿ ನೋಡಿ. ಸೊ ಈ ಥರ ನಾನು ಎಲ್ಲದನ್ನು ಕಂಪ್ಲೀಟಾಗಿ ಪ್ರತಿ ಒಂದು ನಟ್ಟು ಬೋಲ್ಟು ಈ ಕಂಪ್ಲೀಟಾಗಿ ಬಿಚ್ಚಿದ್ದು ನಾನೇನೆ ಈ ಗಾಡಿಯಲ್ಲಿ. ಸೊ ಆಮೇಲೆ ಹೆಂಗೆ ಅಂತಂದರೆ, ವಾಪಸ್ ರೀಜಾಯಿನ್ ಮಾಡೋದಕ್ಕೆ ನಾನು ಒಬ್ಬರು ಮೆಕ್ಯಾನಿಕ್ ಅವ್ರನ್ನ ಮುಂಚೆನೇ ನಾನು ಅವ್ರಿಗೆ ಹೇಳಿಟ್ಕೊಂಡಿದ್ದೆ. ಸೊ ಹಂಗಾಗ್ಬಿಟ್ಟು ಆ ಮೆಕ್ಯಾನಿಕ್ ಅವ್ರ ಹತ್ರ ನಾನು ಮಾಡಿಸ್ದೆ ಅದನ್ನು. ಸೊ ಬಟ್ ಇವಾಗ ಫಸ್ಟು ನಾನು ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದೆ, ನಾನು ಏನೇನು ಇದನ್ನೆಲ್ಲ ಮಾಡಿದೆ ಅಂತ ಅಂದ್ಕೊಂಡು, ಆಮೇಲೆ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಇದ್ರ ಒಳಗಡೆ ಏನೇನು ಬೇಕಿತ್ತು, ಇಂಜಿನ್ ಬೇರಿಂಗಿಂದ ಹಿಡಿದು, ಆಮೇಲೆ ನಮ್ಮದು ಫ್ರಂಟ್ ಮಡ್ಗಾರ್ಡು, ಆಮೇಲೆ ಬ್ಯಾಕ್ ಟಯರಿಂದ ಹಿಡಿದು ಪ್ರತಿಯೊಂದೂ ನಾನೇ ತೊಗೊಂಡು ಬಂದಿದ್ದು. ಎಲ್ಲ ಕಡೆಯಿಂದ ಓಡಾಡಿ ಒಂದಿಷ್ಟು ಜಾಗಗಳಿಗೆ ನೋಡಿ ಮಾಡಿ ಒರಿಜಿನಲ್ ಯಾವ ಐಟಮ್ ಇದೆ ಅಂತ ನೋಡಿಕೊಂಡು, ಸೊ ಆ ಐಟಮ್ನ ನಾನೇ ಪ್ರೊಕ್ಯೂರ್ ಮಾಡ್ಕೊಂಬಂದೆ. ಸೊ ಇದಿಷ್ಟು ನಾನು ಮಾಡಿರೋವಂಥ ಐಟಮ್ಗಳು. ಇಲ್ಲಿ ನೋಡಿ, ಸೊ ಈ ಮಡ್ಗಾರ್ಡು, ಆಮೇಲೆ ಫ್ರಂಟ್ ಸ್ಪೋಕ್ಸ್ಗಳು. ಸೊ ನಂದು ಫ್ರಂಟ್ 17 ಹಾಗೆ ಇತ್ತು, ಹಾಗೇ ಅದನ್ನು ಉಳಿಸ್ಕೊಂಡಿದ್ದೀನಿ. ಸೊ ಹಿಂದ್ಗಡೆ ನಂದು SD 16 ಇಂಚ್ ವೀಲ್ ಇತ್ತು. ಸೊ 16 ಇಂಚ್ ವೀಲ್ನ ತೆಗೆದುಬಿಟ್ಟು 18 ಇಂಚ್ ಸ್ಟ್ಯಾಂಡರ್ಡ್ ಮಾಡಿಬಿಟ್ಟಿದ್ದೀನಿ. ಸೊ ಆಮೇಲೆ ಪ್ರೊಫೈಲ್ ಫುಲ್ ಸಣ್ಣದು ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಮೇಜರ್ ಚೇಂಜಸ್ ನೀವು ನೋಡ್ತಾ ಇರ್ಬೋದು, ನಾನು ಹಿಂದ್ಗಡೆ ಶಾಕ್ ಅಬ್ಸರ್ವರ್ ಬೇರೆ ಹಾಕಿದ್ದೆ. ಸೊ ಆಫ್ಟರ್ ಮಾರ್ಕೆಟ್ದು ಈ ಸತಿ ಮತ್ತೆ ವಾಪಸ್ಸು ಒರಿಜಿನಲ್ಲೇ ಹಾಕ್ಬಿಟ್ಟೆ. ಸೊ ಏನಿದೆಯೋ ಅದನ್ನೇ ಹಾಕ್ಬಿಟ್ಟಿದ್ದೀನಿ. ಕ್ರೋಮಿಯಂ ಐಟಮ್ಗಳು, ಸೊ ನಮ್ಮದು ಸೈಲೆನ್ಸರು, ಆಮೇಲೆ ಅದರದ್ದು ಕಪ್ಲರ್ಸು, ಆಮೇಲೆ ಹಿಂದ್ಗಡೆ ಬ್ಯಾಕ್ ಮಡ್ಗಾರ್ಡು, ಆಮೇಲೆ ನನ್ನ ಹಿಂದೆ ಕ್ಯಾರಿಯರು, ಆಮೇಲೆ ಇದು ನಂದು ಹ್ಯಾಂಡಲ್ಲು. ಸೊ ಇದು ಎಲ್ಲದನ್ನೂ ನಾನು ಒಂದು ಕ್ರೋಮಿಯಂ ಅವರು ನನಗೆ ಒಂದು ಜಾಗ ನನಗೆ ಸಿಕ್ತು ಚೆನ್ನಾಗಿರೋ ಅಂಥದ್ದು. ಸೊ ಹಂಗಾಗಿ ಅದನ್ನೆಲ್ಲ ನಾನು ಆ ಹಳೇದನ್ನೇ ಬಳಸ್ಕೊಂಡೆ. ಫುಲ್ ಸೈಲೆನ್ಸರ್ ಎಲ್ಲ ಕ್ಲೀನ್ ಮಾಡಿ ನೋಡಿ, ಈ ಥರ ಸೈಲೆನ್ಸರ್ನ ಫುಲ್ಲು ಬೆಂಕಿ ಎಲ್ಲ ಹಾಕಿ ಒಳಗಡೆ ಇರೋ ಕಾರ್ಬನ್ ಎಲ್ಲ ತೆಗೆದು, ಸೊ ಫುಲ್ ಡಿಕಾರ್ಬನ್ ಮಾಡಿ ಆಮೇಲೂ ಅದನ್ನು ಟಿಂಕ್ರಿಂಗ್ ಕೊಟ್ಬಿಟ್ಟು, ಸೊ ಈ ಥರ ಸೈಲೆನ್ಸರ್ ರೀಕ್ರೋಮಿಯಂ ಮಾಡಿಸಿದ್ದೀನಿ ನೋಡಿ. ಸೊ ಈ ಥರ ಕ್ರೋಮಿಯಂ ಆಗಿದೆ. ಆಮೇಲೆ ನಂದು ಇದು ಹೆಡ್ಲೈಟ್ ಸ್ಟೇ ಎಲ್ಲ ಮುಂಚೆಯಿಂದನೇ ಚೆನ್ನಾಗೇ ಇತ್ತು. ಸೊ ಹಂಗಾಗ್ಬಿಟ್ಟು ಅದನ್ನೇ ವಾಪಸ್ ಬಳಸ್ಕೊಂಡಿದ್ದೀನಿ. ಇದೆಲ್ಲದು ನಾನು ಏನೇನು ಅದೇ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ, ನಾನು ಏನೇನು ವಾಪಸ್ ಅದನ್ನೇ ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು. ಸೊ ಇದಿಷ್ಟು ನಾನು ಮಾಡಿರೋಂಥ ಕೆಲಸ, ಇನ್ಕ್ಲೂಡಿಂಗ್ ಪಾರ್ಟ್ಸಿಂದ ಹಿಡಿದು ಏನೇನು ಉಳಿಸ್ಕೊಂಡಿದ್ದೀನಿ ಅಂತ ಅನ್ನೋದು ನೋಡ್ತಾ ಹೋಯ್ತು ಅಂತಂದರೆ, ಸೊ ಫ್ರಂಟು ನಂದು ಡಿಸ್ಕ್ ಅಸೆಂಬ್ಲಿ ಇತ್ತು. ಸೊ ಆ ಡಿಸ್ಕ್ ಅಸೆಂಬ್ಲಿನ ಹಾಗೆ ಉಳಿಸ್ಕೊಂಡಿದ್ದೀನಿ. ಫ್ರಂಟ್ ಟೈರ್ ಹಾಗೆ ಉಳಿಸ್ಕೊಂಡಿದ್ದೀನಿ 17 ಇಂಚು. ಆಮೇಲೆ ಫೋರ್ಕ್ ಅಸೆಂಬ್ಲಿ ಕಂಪ್ಲೀಟಾಗಿ ಅದೇನೇ ಇದೆ. ನನ್ನ ಮೇಯ್ನ್ ಚಾಸಿ ಅದೇನೇ ಉಳಿಸ್ಕೊಂಡಿದ್ದೀನಿ. ಆಮೇಲೆ ಸೈಡ್ ನಂದು ಸಿಲ್ವರ್ ಕೇಸ್ಗಳು, ಕ್ಲಚ್ ಇದು ಎರಡೂ ಅದೇನೇ ಇದೆ. ಹೆಡ್ಡು ಅದೇನೇ ಇದೆ, ಬಟ್ ಬೋರು ಬೇರೆ ಹಾಕಿರೋದು. ಸೊ ಬೋರು ನಂದು 2mm ಓಡ್ತಾ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತು. ಸೊ 2mm ತುಂಬ ಇದಾಯಿತು ಅಂತ ಅಂದ್ಕೊಂಡು
ಒಬ್ರ ಹತ್ರ ನನ್ನ ಬೋರ್ನ ಕೊಟ್ಬಿಟ್ಟು ಇದೇ ಸೇಮ್ ಈವನ್ ಸೀರೀಸ್ ಬೋರೇನೆ. ಸೊ ಬಟ್ ಇದು 1.75 2.25ಗಿಂತ 1.75 ಇಸ್ ಆಲ್ವೇಸ್ ಬೆಟರ್ ಅಂತ ಅಂದ್ಕೊಂಡು 1.5 ಓಡ್ತಾ ಇತ್ತು ಆ್ಯಕ್ಚುಲಿ. ಅದರಲ್ಲಿ 1.75ಗೆ ರೀಬೋರ್ ಮಾಡಿಕೊಂಡು ಅದನ್ನು ಮತ್ತೆ ಪೋರ್ಟಿಂಗ್ ಮಾಡಿಸಿದ್ದೀನಿ. ಸೊ ಆಮೇಲೆ ಇನ್ನು ಏನು ಟ್ಯಾಂಕು, ಸೊ ಟ್ಯಾಂಕು ಅದೇನೇ ಉಳಿಸ್ಕೊಂಡಿದ್ದೀನಿ. ಸೀಟ್ ಕವರ್ ಮಾತ್ರ ಚೇಂಜ್ ಆಗಿದೆ, ಹಿಂದ್ಗಡೆ ಕ್ಯಾರಿಯರ್ ಅದೇನೇ ಇದೆ. ಆಮೇಲೆ ಇದು ಏನು ನಂದು ಸೈಲೆನ್ಸರ್ ಅದನ್ನೇ ರೀಕ್ರೋಮ್ ಮಾಡಿರೋದು ಹೇಳಿದೆ ನಿಮಗೆ. ಆಮೇಲೆ ಚೈನ್ ಕವರ್ ಕೂಡ ಅದೇನೇ ಹಳೇದನ್ನೇ ಹಾಕಿರೋದು. ಸೊ ಇದು ಮತ್ತೆ ಇಂಜಿನ್ ಮಧ್ಯದ್ದು ಕೇಸು ನಂದೇನೆ ಕೇಸು. ಸೊ ಇದಿಷ್ಟು ಮಾತ್ರ ನಾನು ಹಳೆ ಗಾಡಿದು ನಾನು ಇದಕ್ಕೆ ಹೊಸ ಗಾಡಿಗೆ ನಾನು ಉಳಿಸ್ಕೊಂಡಿರೋದು. ಸೊ ಇವಾಗ ನಾನು ಹೊಸದಾಗಿ ಏನೇನು ಚೇಂಜ್ ಮಾಡಿದ್ದೀನಿ ಅಂತ ನೋಡ್ತಾ ಹೋಯ್ತು ಅಂತಂದರೆ, ಸೊ ಟ್ಯಾಂಕ್ ಅದೇನೆ ಬಟ್ ಪೇಂಟ್ ಆಗಿದೆ. ಸೊ ಟ್ಯಾಂಕ್ ಕ್ಯಾಪ್ ಹೊಸದಾಗಿ ಹಾಕ್ಸಿದ್ದೀನಿ. ಆಮೇಲೆ ಈ ಸೈಡ್ ಪ್ಯಾನಲ್ಲು ಹಳೇದು ಸ್ವಲ್ಪ ಒಡೆದೋಗಿತ್ತು, ಸೊ ಅದಕ್ಕೆ ಅದನ್ನು ತೊಗೊಂಬಿಟ್ಟು ಹೊಸದು ಅದಾಗಿದೆ. ಮೋನೋಗ್ರಾಮ್ಗಳು, ಆಮೇಲೆ ಈ ಲಿವರು, ಆಮೇಲೆ ನಂದು ಶಾಕ್ ಅಬ್ಸರ್ವರು, ಇಲ್ಲಿ ನೋಡಿ ಈ ಇಂಡಿಕೇಟ್ರು ಹೊಸದು. ಸೊ ಅದಕ್ಕೊಂದು ಈ ಅಲ್ಯೂಮಿನಿಯಂ ಸ್ಟೇ ಥರ ಸಿಕ್ತು, ಚೆನ್ನಾಗಿದೆ ಮಾಮೂಲಿ ಬ್ಲ್ಯಾಕ್ ಇದಕ್ಕಿಂತ. ಸೊ ಇದು ಹೊಸದಾಗಿ ಅನಿಸ್ತು. ಈ ಟೈಲ್ ಲ್ಯಾಂಪ್ ಅದೇ ಹಳೇದೇನೆ. ಸೊ ಆಮೇಲೆ ಇನ್ನು ನಮ್ಮದು ಒಂದು ತುಂಬ ದಿನದ ಬೈಕೆ ಏನಿತ್ತು ಅಂದರೆ ಸ್ನೇಹಿತರೆ, ಇದನ್ನೊಂದು ಹೊಸದು ಹಾಕ್ಸ್ಬೇಕು ಅಂತ ಅಂದ್ಕೊಂಡು ಹಾಕ್ತಿರ್ಲಿಲ್ಲ ಅಂತಲ್ಲ, ಬಟ್ ಕಾಲ ಕೂಡ ಬರಲಿಲ್ಲ. ಸೊ ಈ ಸತಿ ಇದನ್ನು ಹೊಸದಾಗಿ ಹಾಕ್ಸಿದ್ದೀನಿ. ಆಮೇಲೆ ಕಾರ್ಬ್ರೇಟ್ರ್ ಅದೇ ಹೇಳಿದೆ, ಮ್ಯಾನಿಫೋಲ್ಡು, ಆಮೇಲೆ ಅದ್ರ ಒಳಗಡೆ ರೀಡ್ ವಾಲ್ವ್ಗೆ ಫೈಬರ್ದು ನಾನು ಈ ಸತಿ ಪೆಟಲ್ಸ್ ಹಾಕ್ಸಿದ್ದೀನಿ. ಆಮೇಲೆ ಇಂಜಿನ್ ರೀಬೋರ್ ಆಗಿಬಿಟ್ಟು ಅದನ್ನು 29mm ಪೋರ್ಟ್ ಮಾಡಿಸಿದ್ದೀನಿ. ಆಮೇಲೆ ಎಸ್ಪೆಷಲಿ ನಾನು ಇಂಜಿನ್ ಒಳಗಡೆ ಮಧ್ಯದ ಕೇಸಿಂಗಲ್ಲಿ ತುಂಬ ಪ್ಲೇ ಬಂದುಬಿಟ್ಟಿತ್ತು. ಸೊ ಆ ಇಂಜಿನ್ ಕೇಸಿಂಗು ನಾನು ಅದ್ರ ಫೋಟೋ ತಗೊಳ್ಳೋದು ಮರ್ತೋಗ್ಬಿಟ್ಟಿದೆ ಸ್ನೇಹಿತರೆ, ಬಟ್ ಎಲ್ಲರೂ ಸಿಕ್ಕಿದ್ರೆ ಆ ಫೋಟೋನ ಇಲ್ಲಿ ಹಾಕಿರ್ತೀನಿ. ಸೊ ಆ ಇಂಜಿನ್ ಮೇಯ್ನ್ ನಂದು ಬೇರಿಂಗು ನೀವು ಈ ವಿಡಿಯೋದಲ್ಲಿ ಈಗ ನೋಡಿ, ನನ್ನ ಲಾಸ್ಟಲ್ಲಿ ಗೇರ್ನ ಹಿಂಗೇನು ತೆಗಿಬೇಕಾದ್ರೆ ಆ ಗೇರ್ ಜೊತೆ ಕ್ರ್ಯಾಂಕ್ ಶಾಫ್ಟ್ ಇದೆಯಲ್ಲ, ಆ ಶಾಫ್ಟ್ಗೆ ಆ ಬೇರಿಂಗು ಕಿತ್ಕೊಂಡು ಆಚೆ ಬಂದುಬಿಟ್ಟಿದೆ. ಸೊ ಆ ಬೇರಿಂಗು ಅಷ್ಟು ಪ್ಲೇ ಇರಬಾರ್ದು. ಸೊ ಅದು ಯಾವಾಗಲೂ ನಮ್ಮ ಸೈಡ್ ಕೇಸ್ಗೆ ಅಂಟ್ಕೊಂಡಿರ್ಬೇಕು. ಸೊ ಹಂಗಾಗಿ ಅದನ್ನು ಫುಲ್ಲು ಲೇತಲ್ಲಿ ಕೊಟ್ಬಿಟ್ಟು ಅದನ್ನು ಫುಲ್ ರೆಡಿ ಮಾಡಿಸ್ಕೊಂಡಿದ್ದೀನಿ. ಅದೊಂದು ಹೊಸ ಥರ ನಂಗೆ ಅದು ಗೊತ್ತೇ ಇರಲಿಲ್ಲ, ಬಟ್ ಈ ಸತಿ ಹೊಸ್ದಾಗಿ ತಿಳ್ಕೊಂಡೋದನ್ನು ಹೊಸ್ದಾಗಿ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ಏನು ಪ್ಲೇ ಇಲ್ಲ, ಇವಾಗ ನೀಟಾಗಿದೆ. ಆಮೇಲೆ ಮೇಯ್ನು ನಂದು ಶಾಫ್ಟ್ ರಾಡು, ಸೊ ಒಳಗಡೆ ಕ್ರ್ಯಾಂಕ್ ಶಾಫ್ಟ್ ರಾಡು, ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಬ್ಯಾಲೆನ್ಸಿಂಗು, ಆಮೇಲೆ ಬೇರಿಂಗ್ಗಳು ಕೋಯೋ ಬೇರಿಂಗ್ಗಳು ಯೂಸ್ ಮಾಡಿದ್ದೀನಿ. ಆಮೇಲೆ ಕ್ಲಚ್ಚಲ್ಲಿ ಸ್ಟೀಲ್ ಪ್ಲೇಟ್ ಹೊಸದು ಹಾಕ್ಸಿದ್ದೀನಿ. ಹಳೇದು ಕ್ಲಚ್ ಪ್ಲೇಟ್ ಅದೇ ಹಳೇದೇ ಚೆನ್ನಾಗಿತ್ತು. ಸೊ ಇದಾದಮೇಲೆ ಎದುರುಗಡೆ ಫ್ರಂಟ್ ಮಡ್ಗಾರ್ಡ್ ಹಾಕಿದೆ. ಆಮೇಲೆ ಫ್ರಂಟ್ದು ಫೋರ್ಕ್ ಕವರ್ ಇದು ಬಜಾಜ್ ಅವ್ರದ್ದು, ಯಮಹಾಗೆ ಆಲ್ಟ್ರೇಷನ್ ಮಾಡಿ ಹಾಕ್ಬಿಟ್ಟಿದ್ದೀವಿ ನೋಡಿ ಹೆಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಆ್ಯಸ್ ಯೂಶುವಲ್ ಇಂಡಿಕೇಟ್ರು. ಸೊ ಇದಿಷ್ಟು ನಾನು ಗಾಡಿಯಲ್ಲಿ ಹೊಸದಾಗಿ ಹಾಕಿರೋದು. ಆಮೇಲೆ ಇಲ್ಲಿ 2 ಕ್ಯೂಟೆಸ್ಟ್ ಮಿರರ್ ನೀವು ನೋಡ್ತಾ ಇರ್ಬೋದು. ಸೊ ಈ ಮಿರರ್ ಆ್ಯಕ್ಚುಲಿ ನಮ್ಮ ಇದೇ ಜಾಗದಲ್ಲಿ ಈ ರೋಡ್ ಹೆಂಗಿತ್ತು ನೋಡಿ, ನಾನು ಫಸ್ಟ್ ನನ್ನ ವಿಡಿಯೋ ರಿವ್ಯೂ ಮಾಡಿದ್ದು ಒಂದು ಗಾಡಿ ಇದೆ. ಸೊ ಅದು ರೆಡ್ ಕಲರ್ ಗಾಡಿ. ಸೊ ಆ ಗಾಡಿ ನಮ್ಮ ಅಣ್ಣಂದಿತ್ತು. ಸೊ ಅದನ್ನು ಕೊಡಬೇಕಾದ್ರೆ ಅವನು ಈ ಮಿರರ್ ಬಿಚ್ಚಿಟ್ಕೊಂಡಿದ್ದ. ಸೊ ಅದನ್ನು ಅವನು ನನಗೆ ಆವಾಗಲೇ ಇದನ್ನು ಕೊಟ್ಟಿದ್ದ, ನೀನು ಯಾವಾಗಾರು ರೆಸ್ಟೋರೇಷನ್ ಮಾಡಿದಾಗ ಇದನ್ನು ಹಾಕೋಗುರು ಅಂತ ಅಂದ್ಕೊಂಡು. ಸೊ ಅದನ್ನು ಈ ಸತಿ ಹಾಕಿದ್ದೀನಿ. ಸೊ ಅದೇ ಒಂಥರ ಹೈಲೈಟಾಗಿ ಕಾಣಿಸ್ತಾ ಇದೆ. ಆಮೇಲೆ ಇದು ನನ್ನ ಭಾಳ ದಿನಗಳ ಆಸೆ. ಸೊ ಈ ಥರದೊಂದು ಯಮಹಾದು ಮೇಡ್ ಇನ್ ಜಪಾನು ಒಂದು ತೊಗೊಂಡು ಇದನ್ನೊಂದು ಹಾಕೊಬೇಕು ಫ್ರಂಟ್ ಕಪ್ಲರು ಅಂತ ಅಂದ್ಕೊಂಡು. ಸೊ ಅದನ್ನು ಒಂದು ಚೇಂಜ್ ಮಾಡಿದೆ. ಆಮೇಲೆ ಸ್ಪೀಡೋಮೀಟ್ರ್ ಈ ಪಾರ್ಟಿಗೆ ಬಂದರೆ, ಸೊ ಈ ಮಧ್ಯದ್ದು ಇಂಡಿಕೇಟರ್ ಇದ್ರದ್ದು ಮತ್ತು ಏನೋ ಇಂಡಿಕೇಶನ್ದು ಇದನ್ನು ಚೇಂಜ್ ಆಗಿದೆ. ಆಮೇಲೆ ಹೊಸ ಸ್ಪೀಡೋಮೀಟ್ರ್ ಹಾಕಿದ್ದೀನಿ. ಅದಕ್ಕೋಸ್ಕರ ನೋಡಿ, ಸೊ ಇನ್ನೂ ನಿಮಗೆ 16 ಕಿಲೋಮೀಟ್ರ್ ತೋರಿಸ್ತಾ ಇದೆ ಅಷ್ಟೇನೆ. ಸೊ ಹಂಗಾಗಿ ಅದು ಹೊಸದು. RPM ಮೀಟ್ರ್ ಅದೇ ಹಳೇದೇ ಉಳಿಸ್ಕೊಂಡೆ, ಅದೇ ಚೆನ್ನಾಗಿತ್ತು, ವರ್ಕಿಂಗ್ ಕಂಡೀಷನಲ್ಲಿತ್ತು. ಆಮೇಲೆ ಫ್ರಂಟ್ ಡೂಮು ಲೈಟು ಸೊ ಎಲ್ಲದೂ ಅದೇನೆ, ಬಟ್ ಬಲ್ಬ್ ಒಂದು ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇದಿಷ್ಟು ನಾನು ಒಂದು ಪಾರ್ಟ್ಸ್ನ ಚೇಂಜ್ ಮಾಡಿರೋ ಅಂಥದ್ದು ಸ್ನೇಹಿತರೆ. ಯಾವ್ದು ನಾನು ಚೇಂಜ್ ಮಾಡಿದ್ದೀನಿ ಅಂತ ಅಂದ್ಕೊಂಡು ಅದನ್ನು ನೀವು ನೋಡಿದ್ರೆ, ಇನ್ನು ನನ್ನ ಕೈಯಲ್ಲಿ ನಾನು ಫಸ್ಟು ನಾನೇ ಐಟಮ್ ಮಾಡಿದೆ ಅಂತ ನೋಡಿದ್ರೆ, ಆಮೇಲೆ ಪಾರ್ಟ್ಸ್ ಯಾವ್ದು ಚೇಂಜ್ ಮಾಡಿದೆ ಅಂತ ನೋಡಿದ್ರೆ, ಇನ್ನೊಂದು ನನ್ನ ಕೈಯಲ್ಲಿ ಆಗದೆ ಇರೋ ಅಂಥದ್ದು. ಸೊ ಅದು ಫಸ್ಟ್ ಆಫ್ ಆಲು ಲೇತ್ ಐಟಮ್ಗಳು. ಸೊ ಆ ಲೇತಲ್ಲಿ ರೀಬೋರಿಂದ ಹಿಡಿದು ಆ ಕ್ರ್ಯಾಂಕ್ ಕೇಸ್ ಏನೋ ಕರೆಕ್ಷನಿಂದ ಹಿಡಿದು, ಆಮೇಲೆ ಕ್ರ್ಯಾಂಕ್ ಶಾಫ್ಟ್ ಬ್ಯಾಲೆನ್ಸಿಂಗು, ಆಮೇಲೆ ಹೆಡ್ ಫೇಸಿಂಗು, ಸೊ ಇದನ್ನೆಲ್ಲದನ್ನು ನಾನು ಲೇತಲ್ಲಿ ಮಾಡಿಸ್ಕೊಂಡೆ. ಆಮೇಲೆ ಇದೆಲ್ಲ ಪೇಂಟ್ ಮಾಡಿದವನಿಗೆ ಟ್ಯಾಂಕ್ ಪೇಂಟ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ನರ್ವಸ್ ಆಗಿಬಿಟ್ಟೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ ಇವಾಗಲೂ.
ಆಮೇಲೆ ಇದು ಟ್ಯಾಂಕನ್ನು ಒಂದನ್ನು ಮಾತ್ರ ನಾನು ಒಬ್ರ ಹತ್ರ ಪೇಂಟಿಂಗ್ ಕೊಟ್ಟಿದ್ದೆ. ಸೊ ಅದು ಟ್ಯಾಂಕು ಪೇಂಟಿಂಗ್ ಅವ್ರು ನನಗೆ ಮಾಡಿಕೊಟ್ರು. ಸೊ ಟ್ಯಾಂಕ್ ಪೇಂಟಿಂಗ್ ಸಪ್ರೇಟಾಗಿ ಮಾಡಿಸಿದೆ. ಸೊ ಅದು ಬಿಟ್ಟರೆ ಕಂಪ್ಲೀಟಾಗಿ ಈ ಗಾಡಿನ ವಾಪಸ್ ರೀಫಿಕ್ಸ್ ಮಾಡಿದ್ದು. ಸೊ ಇಮ್ರಾನ್ ಅಂತ ಅಂದ್ಬಿಟ್ಟು, ಸೊ ಅವ್ರು ನಮ್ಮ ಮನೆ ಹತ್ರನೇ ಇರೋದು. ಅವರು ಬ್ಯೂಟಿಫುಲ್ ಮೆಕ್ಯಾನಿಕ್ಕು. ಬೆಳಿಗ್ಗೆ 11:30ಗೆ ಶುರು ಮಾಡಿದ್ರು, ಸಾಯಂಕಾಲ 6 ಗಂಟೆಗೆ ಫುಲ್ ರೀಫಿಟ್ ಮಾಡಿಬಿಟ್ಟು ಗಾಡಿ ಕೊಟ್ಟರು, ಇನ್ಕ್ಲೂಡಿಂಗ್ ಇಂಜಿನ್ನು. ಸೊ ಅದು ಒಂಥರ ನನಗೆ ಸೂಪರ್ ಅಂತ ಅನ್ನಿಸ್ತು. ಸೊ ಇದು ನನ್ನ ಕೈಲಂತೂ ಖಂಡಿತ ಆಗ್ತಾ ಇರಲಿಲ್ಲ. ನಾನು ತೊಗೊಂಡು ಮಾಡಿದ್ರೂ ಒಂದು 2 ವಾರ 3 ವಾರ ನನ್ನ ಕೆಲಸದ ಮಧ್ಯೆ ಇದ್ರ ಮಧ್ಯೆ ಮಾಡ್ಬೋದಾಗಿತ್ತು. ಬಟ್ ಅವರು ನನಗೆ ಒಂದು ದಿವಸದೊಳಗಡೆ ಅದನ್ನು ಮಾಡಿ ಮುಗಿಸ್ಕೊಟ್ಬಿಟ್ರು. ಸೊ ಇದೊಂಥರ ತುಂಬ ನನಗೆ ತುಂಬ ಸುಲಭ ಆಯಿತು. ಸೊ ಇದಿಷ್ಟು ಸ್ನೇಹಿತರೆ, ಸೊ ಇದಿಷ್ಟು ಒಂದು ಗಾಡಿಯಲ್ಲಿ ನಾನು ಇದನ್ನು ಆಲ್ಟ್ರ್ ಮಾಡಿರೋದು. ಸೊ ಇನ್ನು ನಾನು ಎಲೆಕ್ಟ್ರಿಕಲ್ ವಿಚಾರಕ್ಕೆ ಬಂತು ಅಂತಂದರೆ ಮ್ಯಾಗ್ನೆಟ್ ಕೇಸ್ ಕಡೆ ಹೊರಟೋಗ್ತೀನಿ. ಸೊ ಈ ಮ್ಯಾಗ್ನೆಟ್ ಕೇಸ್ ಕಡೆ ನಿಮಗೆ ಒಂದು ಇದು ಬರುತ್ತೆ, ಏನು ಕಾಯಿಲ್ ಪ್ಲೇಟ್ ಬರುತ್ತೆ. ಸೊ ಕಾಯಿಲ್ ಪ್ಲೇಟ್ನ ಫುಲ್ಲು ರೀವೈಂಡಿಂಗ್ ಮಾಡಿಬಿಟ್ಟು ಸೊ ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದೆ. ಆಮೇಲೆ ಇನ್ನೊಂದು ಏನು ಅಂತಂದರೆ ನಿಮಗೆ ಇಲ್ಲಿ ರೆಕ್ಟಿಫೈಯರ್ ಕಾಣಿಸ್ತಾ ಇದೆಯಾ? ಸೊ ಈ ರೆಕ್ಟಿಫೈಯರ್ ಬಂದ್ಬಿಟ್ಟು ಅಪಾಚೆದು ಆಲ್ಟ್ರ್ ಮಾಡಿಬಿಟ್ಟು ಹಾಕಿರೋದು. ಸೊ ಇನ್ನೊಂದು ಚೇಂಜ್ ಮಾಡಬೇಕಾಗಿರೋದು ನಂದು CDI. ಸೊ ಆ CDIನ ಆರ್ಡ್ರ್ ಮಾಡಿದ್ದೀನಿ. ಸೊ ಆರ್ಡ್ರ್ ಮಾಡಿಬಿಟ್ಟು ಅದೇನಾದ್ರು OE ಪಾರ್ಟ್ ಬಂತು ಅಂತಂದರೆ ಅದು ಒಂದು ಚೇಂಜ್ ಆಗಿಬಿಟ್ರೆ ಸೊ ಫುಲ್ ಎಲೆಕ್ಟ್ರಿಕಲ್ ವರ್ಕಲ್ಲೂ ತುಂಬ ಚೆನ್ನಾಗಿ ಆಗೋಗ್ಬಿಡುತ್ತೆ. ಸೊ ಇದಿಷ್ಟು ಸ್ನೇಹಿತರೆ, ನಾನು ನನ್ನ ಗಾಡಿನ ಒಂದು ತುಂಬ ದಿನಗಳ ನನ್ನ ಕನಸಾಗಿತ್ತು, ಇದನ್ನು ಈ ಥರ ರೆಸ್ಟೋರೇಷನ್ ಮಾಡಬೇಕು, ಇದನ್ನೊಂಥರ ಈ ಥರ ನೀಟಾಗಿ ಪಳಪಳ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡು. ಸೊ ಇವಾಗ ಅದಕ್ಕೊಂದು ಟೈಮ್ ಕೂಡ ಬಂದಿದೆ. ಸೊ ಹಂಗಾಗಿ ಅದು ಆಗಿದೆ. ಇವಾಗ ನೀವು ನೋಡಿದ್ದೀರಾ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಕೊಡಿ, ಗಾಡಿ ಹೇಗಿದೆ ಅಂತ ತಿಳಿಸ್ಕೊಡಿ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗೋ ತನಕ ಈ ನಿಮ್ಮ ಮಂಜುನಾಥ ನಿಮಗೆಲ್ಲ ಮಾಡ್ತಾ ಇರೋ ನಮಸ್ಕಾರಗಳು. ಟಾಟಾ ಬಾಯ್, ಸಿ ಯಾ.